ಪ್ರಸ್ತಾವ ಪದ್ಧತಿಯ 11ನೇ ಶ್ಲೋಕದಲ್ಲಿ ದೇಶಿಕರು ಪಾದುಕಾದೇವಿಯನ್ನ ಯಾರು ಸ್ತೋತ್ರ ಮಾಡಿದರೂ ಆಕೆ ಯಾವುದೇ ಭೇದ ಭಾವವಿಲ್ಲದೆ ಆ ಸ್ತೋತ್ರವನ್ನ ಸ್ವೀಕರಿಸ್ತಾಳೆ ಅಂತ ಹೇಳಿದ್ದಾರೆ. ಶ್ಲೋಕ ನೋಡೋಣ. ಯದೇಶ ಸ್ತೌಮಿ ತ್ವಾಂ ತ್ರಿಯುಗ ಚರಣತ್ರಾಯಿಣಿ ತತೋ ಮಹಿಂನ ಖಾಹಾನಿ ತವ ಮಮತು ಸಂಪನ್ನಿರವದಿಹಿ ಶುನಾಲೀಡಾ ಕಾಮಂ ಭವತು ಸುರಸಿಂಧು ಭಗವತಿ ತದೇಶ ಕಿಂಭೂತಾ ಸತು ಸಪದಿ ಸಂತಾಪ ರಹಿತಃ. ಯದೇಶ ಸ್ತೌಮಿ ತ್ವಾಂ ತ್ರಿಯುಗ ಚರಣತ್ರಾಯಿಣಿ ತತೋ. 6 ಗುಣಗಳನ್ನು ಹೊಂದಿರುವ ಭಗವಂತನ ಪಾದುಕೆಯೇ, ನಿನ್ನನ್ನು ನಾನು ಸ್ತೋತ್ರ ಮಾಡುತ್ತೇನೆ. ಮಹಿಮ್ನ ಕಾಹಾನಿ ತವ ಅಂದ್ರೆ ನಿನ್ನ ಮಹಿಮೆಗೆ ಏನು ಕೊರತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಮತು ಸಂಪನ್ನಿರವಧಿ, ಆದ್ರೆ ಅದು ನನಗೆ ಎಲ್ಲೇ ಇಲ್ಲದ ಸಂಪತ್ತಾಗಿದೆ ಅಂತಾರೆ. ಶುನಾಲೀಡಾ ಕಾಮಂ ಭವತು ಸುರಸಿಂಧು ಭಗವತಿ. ಶುನಾಲೀಡಾ ಕಾಮಂ ಭವತು, ಇಷ್ಟ ಬಂದ ಹಾಗೆ ಒಂದು ನಾಯಿಯಿಂದ ನೆಕ್ಕಲ್ಪಟ್ಟ ಸುರಸಿಂಧು ಭಗವತಿ ಪೂಜ್ಯಳಾದ ಗಂಗೆಯು ತದೇಶಾಂ ಕಿಂಭೂತ, ಅದರಿಂದ ಅವಳಿಗೆ ಯಾವ ತೊಂದರೆನೂ ಆಗಲಿಲ್ಲ. ಸ ತು ಸಪದಿ ಸಂತಾಪರಹಿತ, ಆದರೆ ಆ ನಾಯಿ ತಕ್ಷಣವೇ ತಾಪರಹಿತವಾಯಿತು ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ದೇಶಿಕರು ಪಾದುಕೆಯನ್ನ 6 ಗುಣಗಳನ್ನ ಪಡೆದಿರುವ ಭಗವಂತನ ಚರಣತ್ರಾಯಿಣಿ ಅಂತ ಕರೀತಾರೆ. 6 ಗುಣಗಳು ಯಾವುದಪ್ಪ ಅಂದ್ರೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು. ಈ 6 ಗುಣಗಳನ್ನ ಪಡೆದಿರುವಂತಹ ಭಗವಂತನ ಪಾದುಕೆಯೇ, ಒಂದು ನಾಯಿ ಗಂಗೆಯಲ್ಲಿ ಇಳಿದು ನೀರು ಕುಡಿದು ಬಿಟ್ರೆ ಆ ನಾಯಿಗೆ ದಾಹ ತೀರಿ ತೃಪ್ತಿಯಾಗತ್ತೆ. ಪರದಲ್ಲೂ ಅದಕ್ಕೆ ಸೌಖ್ಯ ಸಿಗಬಹುದು, ಆದರೆ ಗಂಗೆಗೆ ದೋಷ ಉಂಟಾಗೋದಿಲ್ಲ. ನಾಯಿ ನೆಕ್ಬಿಡ್ತು ಅಂತ ಗಂಗಾಜಲದ ಪಾವಿತ್ರ್ಯತೆ ಕಮ್ಮಿ ಆಗತ್ತಾ? ಆಗಲ್ಲ. ಹಾಗೆ ನಾನು ನಿನ್ನನ್ನ ಸ್ತೋತ್ರ ಮಾಡಿದ್ರೆ ನಿನಗೆ ಯಾವ ಕೊರತೆಯೂ ಆಗೋದಿಲ್ಲ, ನನಗೆ ಮಾತ್ರ ಸಕಲ ಸೌಖ್ಯವೂ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.